ಗೌಡ ವಿವಾದದಿಂದಲೇ ಸುದ್ದಿಯಾಗಿದ್ದ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಬಡ್ಡೆ ಹುಡುಗರ ನಿದ್ದೆ ಕೆಡಿಸಿರೋ ಬೆಡಗಿ ಆದ್ರೀಗ ಸೋನು ಅರೆಸ್ಟ್ ಆಗಿದ್ದಾಳೆ. ಕಳೆದ ಕೆಲ ದಿನಗಳಿಂದ ರೀಲ್ಸ್ ಸ್ಟಾರ್ ಸೋನು ಗೌಡ ಬಾಲಕಿಯೊಬ್ಬಳ ಜೊತೆ ರೀಲ್ಸ್ ಮಾಡ್ತಿದ್ರು. ಅದೀಗ ಅದೇ ಆಕೆಗೆ ಕಂಟಕವಾಗ್ಬಿಟ್ಟಿದೆ. ಬಾಲಕಿಗೆ 8 ವರ್ಷ, ಗಾರೆ ಕೆಲಸ ಮಾಡ್ಕೊಂಡಿದ್ದ ರಾಯಚೂರು ಮೂಲದ ದಂಪತಿ ಮಗಳು. ಆದರೆ ಸೋನು ಗೌಡ ಆಕೆಯನ್ನ ತಾನು ಸಾಕುವುದಾಗಿ ಮನೆಯಲ್ಲಿ ಇಟ್ಕೊಂಡಿದ್ದಾಳೆ. ಅಲ್ಲದೆ ಆಗಾಗ ಅವಳ ಜೊತೆ ರೀಲ್ಸ್ ಕೂಡ ಮಾಡ್ತಿದ್ಲು. ಬಾಲಕಿನ ದತ್ತು ಪಡೆದಿರೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ಲು. ಆದ್ರೀಗ ರೀಲ್ಸ್ ಮಾಡುವ ಉದ್ದೇಶದಿಂದ ಮಗು ಬಳಸಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಕೆಲವೊಂದು ನಿಯಮ ಉಲ್ಲಂಘನೆ ಆರೋಪದಡಿ ಸಿಡಬ್ಲ್ಯೂಸಿ ಬ್ಯಾಡರಹಳ್ಳಿ ಠಾಣೆಗೆ ದೂರು ನೀಡಿದ್ದು ಸೋನು ಗೌಡಳನ್ನ ಬಂಧಿಸಲಾಗಿದೆ. ಇನ್ನು ವಿಚಾರಣೆ ವೇಳೆ ಸೋನು ಗೌಡ ಬಾಲಕಿಯನ್ನ ದತ್ತು ಪಡೆದುಕೊಳ್ತಿರೋ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಇನ್ನು ಪೊಲೀಸರು ಬಾಲಕಿ ಬಳಿಯೂ 42 ದಿನಗಳ ಮಾಹಿತಿ ಪಡೆದಿದ್ದಾರೆ. ಅಷ್ಟಕ್ಕೂ ಸೋನು ಗೌಡ ಮಗುವನ್ನ ದತ್ತು ಪಡೆದಿದ್ದಕ್ಕೆ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಶಾಕ್ ಆಗುತ್ತಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಹೀಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ದತ್ತು ಕಾನೂನು ಏನ್ ಹೇಳುತ್ತಂದ್ರೆ, ಒಂದು ಮಗುವನ್ನ ದತ್ತು ತೆಗೆದುಕೊಳ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಆದಂತಹ ಕೆಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ದತ್ತು ಸಂಬಂಧ ಕಾನೂನು ಏನ್ ಹೇಳುತ್ತಂದ್ರೆ, ಯಾರಾದರೂ ಮಗುವನ್ನ ದತ್ತು ತಗೊಂಡ್ರೆ ತಾಯಿ ಮತ್ತು ಮಗುವಿಗೆ 25 ವರ್ಷಗಳ ಅಂತರವಿರಬೇಕು. ವ್ಯಕ್ತಿಯು ದೈಹಿಕವಾಗಿ ಮಾನಸಿಕವಾಗಿ ಸ್ಥಿರವಾಗಿರಬೇಕು, ಭಾವನಾತ್ಮಕ ಮತ್ತು ಆರ್ಥಿಕವಾಗಿ ಸಮರ್ಥರಾಗಿರಬೇಕು. ಅಷ್ಟೇ ಅಲ್ಲ, ದಂಪತಿ ಮಗುವನ್ನ ದತ್ತು ಪಡೆಯಲು ಒಪ್ಪಿಗೆ ನೀಡಬೇಕು. ಒಬ್ಬ ಮಹಿಳೆ 2 ಲಿಂಗಗಳ ಅಂದರೆ ಗಂಡು ಮತ್ತು ಹೆಣ್ಣು ಮಗುವನ್ನ ದತ್ತು ಪಡೆಯಬಹುದು. ಆದರೆ ಪುರುಷರಾಗಿರುವವರು ಗಂಡು ಮಗುವನ್ನ ಮಾತ್ರ ದತ್ತು ಪಡೆಯಬಹುದು. 3 ಅಥವಾ ಹೆಚ್ಚು ಮಕ್ಕಳನ್ನ ಹೊಂದಿರುವವರು ದತ್ತು ಪಡೆಯುವಂತಿಲ್ಲ. ಮಗುವನ್ನ ದತ್ತು ತೆಗೆದುಕೊಂಡಿರೋದಾಗಿ ಸಾರ್ವಜನಿಕವಾಗಿ ಮಾಹಿತಿ ಕೂಡ ಹಂಚಿಕೊಳ್ಳುವಂತಿಲ್ಲ. ಸೋನು ಶ್ರೀನಿವಾಸ್ ಗೌಡ ಉಲ್ಲಂಘಿಸಿರೋ ನಿಯಮಗಳೇನು ಅಂದರೆ, ತಾಯಿ ಮತ್ತು ಮಗುವಿಗೆ 25 ವರ್ಷಗಳ ಅಂತರವಿರಬೇಕು. ದತ್ತು ಪಡೆದ ಮಗುವಿಗೆ 8 ವರ್ಷ, ಆಕೆಗೆ 26 ವರ್ಷವಾಗಿದೆ. ಹೀಗಾಗಿ ಅದು ನಿಯಮ ಉಲ್ಲಂಘನೆ ಮಾಡಿದಂತಾಗುತ್ತಂತಾಗಿದೆ. ರೀಲ್ಸ್ಗಾಗಿ ಉದ್ದೇಶಪೂರ್ವಕವಾಗಿ ಮಗುವನ್ನ ಬಳಸಿಕೊಂಡ ಆರೋಪವೂ ಕೂಡ ಸೋನು ವಿರುದ್ಧ ಕೇಳಿ ಬಂದಿದೆ. ಬಾಲ ನ್ಯಾಯ ಕಾಯ್ದೆ 2000 ಕಲಂ 29ರ ಪ್ರಕಾರ ಪೋಷಕರು ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಿ ಸಮಿತಿಯ ಆದೇಶದ ಪ್ರಕಾರವೇ ದತ್ತು ಕ್ರಿಯೆ ಪೂರೈಸಬೇಕು. ಆದರೆ ಇದನ್ನ ಮಗುವಿನ ಪೋಷಕರು ಮಾಡದೇ ಇರೋದು ಅಕ್ರಮವಾಗಿದೆ. ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಕೆಲವು ವಿಡಿಯೋಗಳಲ್ಲಿ ಪೋಷಕರಿಗೆ ವಿವಿಧ ರೀತಿಯ ಸೌಕರ್ಯಗಳನ್ನು ನೀಡಿರ್ತೇನೆ ಎಂದು ಹೇಳಿರೋದ್ರಿಂದ ಇದು ಒಂದು ರೀತಿಯ ಮಗುವಿನ ಮಾರಾಟ ಮಾಡಿದಂತೆ ಅಂತ ಕಂಡು ಬಂದಿದೆ. ಅಧಿಕಾರಿಗಳು ಅನುಮಾನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಕಾನೂನು ಉಲ್ಲಂಘನೆಯಾಗಿರೋದು ಕಂಡು ಬರ್ತಿದೆ. ಹೀಗಾಗಿ ಇದೊಂದು ಸಾಮಾನ್ಯ ಪ್ರಕರಣವಂತೂ ಅಲ್ಲ, ಇದು ಗಂಭೀರವಾದ ಕೇಸ್ ಆಗಿ ಬದಲಾಗಿದೆ. ಸೋನು ಸದ್ಯಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.